ವಿಶ್ವಭಾರತಿ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿಗೆ ಹೊಂದಿಕೊಂಡ ಯಲಹಂಕ ತಾಲೂಕಿನ ದಾಸನಪುರ ಹೋಬಳಿ ರಾವತನಹಳ್ಳಿಯಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತ ಮಠಗಳಿಗೆ ಸರ್ಕಾರ 106 ಕೋಟಿ ಬೆಲೆಯ 52 ಎಕರೆ ಜಮೀನನ್ನು ಮಂಜೂರು ಮಾಡಿದೆ. 22 ಮಠಗಳ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಿಗೆ ಜಮೀನು ಮಂಜೂರು ಬಗ್ಗೆ ಮನವಿ ಮಾಡಿದರು. ಆದರೆ ಜಮೀನು ಎಲ್ಲಿದೆ ಎಂಬುದು ಗೊತ್ತಿರಲಿಲ್ಲ. ಆಗ 22 ಮಠಗಳ ಮಠಾಧೀಶರು ಯಲಹಂಕ ಶಾಸಕರನ್ನು ಭೇಟಿಯಾಗಿ ಯಾವ ಉದ್ದೇಶಕ್ಕೆ ಜಮೀನು ಬೇಕಿದೆ, ಅಂದರೆ ಸಮಾಜಗಳ ಉದ್ದೇಶ ಮತ್ತು ಅಭಿವೃದ್ಧಿಗಾಗಿ ಇಷ್ಟು ಪ್ರಮಾಣದಲ್ಲಿ ಜಮೀನು ಬೇಕಿದೆ, ಜಮೀನಿನ ಅಗತ್ಯವಿದೆ ಎಂದು ಸರ್ಕಾರವೂ ಸಹ ನಮಗೆ ಸೂಚಿಸಿದೆ ಎಂಬ ಮನವಿಯನ್ನು ಶಾಸಕರ ಮುಂದಿಟ್ಟರು. ಆಗ ಶಾಸಕರು ಸಹ ಸ್ಪಂದಿಸಿ ಯಲಹಂಕದ ದಾಸನಪುರ ಹೋಬಳಿ ಮತ್ತು ರಾವತನಹಳ್ಳಿಯ ಮುಖಂಡರ ಮನವೊಲಿಸಿ 22 ಮಠಕ್ಕೆ 52 ಎಕರೆ ಸರ್ಕಾರಿ ಗೋಮಾಳ ಮಂಜೂರು ಮಾಡುವಂತೆ ತಿಳಿಸಿ ಪತ್ರ ವ್ಯವಹಾರವನ್ನು ಸಹ ನಡೆಸಿದರು. ಇದೀಗ ಮಠಾಧೀಶರು ಮತ್ತು ಎಸ್.ಆರ್. ವಿಶ್ವನಾಥ್ರವರ ಪತ್ರ ವ್ಯವಹಾರಕ್ಕೆ ಸ್ಪಂದಿಸಿದ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿ 22 ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ರಾವತನಹಳ್ಳಿಯಲ್ಲಿ ಕ್ರಮವಾಗಿ 4 ಎಕರೆ, 3 ಎಕರೆ, 2 ಎಕರೆ, 1 ಎಕರೆ ಅಂತೆ ಜಮೀನನ್ನು ಮಂಜೂರು ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಸರ್ಕಾರ ಜಮೀನು ಮಂಜೂರು ಮಾಡಿರೋ ಬೆಳವಣಿಗೆಯಿಂದ ಖುಷಿಯಾದ ರಾಜ್ಯದ ಎಲ್ಲ ಭಾಗಗಳ 22 ಹಿಂದುಳಿದ ಮತ್ತು ದಲಿತ ಮಠಾಧೀಶರು ಇಂದು ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ರವರ ಸ್ವಗೃಹ ಸಿಂಗನಾಯಕನಹಳ್ಳಿ ಮನೆಗೆ ಭೇಟಿ ನೀಡಿ ಎಸ್.ಆರ್. ವಿಶ್ವನಾಥ್ ದಂಪತಿಗೆ ಆಶೀರ್ವಾದ ಮಾಡಿದ್ದಾರೆ. ನಂತರ ಮಾತನಾಡಿ ಮಠಾಧೀಶರು ಶಾಸಕರ ರಾಜಕೀಯ ಭವಿಷ್ಯಕ್ಕೆ ಶುಭ ಕೋರಿದರೆ ಎಸ್.ಆರ್. ವಿಶ್ವನಾಥ್ರವರು ಮಾಡಿದ ಸಂತೃಪ್ತಿ ಕೆಲಸಕ್ಕೆ ಧನ್ಯತೆಯನ್ನು ಮೆರೆದಿದ್ದಾರೆ. ಬೆಳಗ್ಗೆ ಸುಮಾರು 20ಕ್ಕೂ ಹೆಚ್ಚು ಸ್ವಾಮೀಜಿಗಳು, ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿಗಳು ಬಂದಿದ್ದರು. ಇವತ್ತು ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಜಾಗ ಬೇಕು ಮಠಗಳಿಗೆ, ಯಾಕೆಂದರೆ ನಾವೆಲ್ಲ ಕೂಡ ಹೊರಗಡೆಯಿಂದ ಇರ್ತೀವಿ. ಸಿಟಿಗೆ ಬಂದರೆ ನಮಗೆ ಇಲ್ಲಿ ನೆಲೆ ಇಲ್ಲ ಮತ್ತು ಈ ಭಾಗದ ನಮ್ಮ ಜನಾಂಗದ ಮಕ್ಕಳಿಗೆ ಹಾಸ್ಟೆಲ್ಲು, ಆಸ್ಪತ್ರೆ ಇವಕ್ಕೆಲ್ಲ ಜಾಗ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದರು. ಸೊ ಮುಖ್ಯಮಂತ್ರಿಗಳು ಎಲ್ಲಿ ಬೇಕು ಅಂದಾಗ ಯಲಹಂಕದಲ್ಲಿ ಅಂದಾಗ ಯಲಹಂಕ ಶಾಸಕನ ಕೇಳಿ ಜಾಗವನ್ನು ಗುರುಸ್ಕೊಡ್ತಾರೆ, ಆಮೇಲೆ ಮಂಜೂರು ಮಾಡ್ತೀವಿ ಅಂದರು. ಸೊ ನನ್ನ ಹತ್ರ ಬಂದಿದ್ದರು. ಸೊ ನಾನು ದಾಸನಪುರ ಹೋಬಳಿಯ ಕಿತ್ನಹಳ್ಳಿ ಮತ್ತು ರಾವತನಹಳ್ಳಿಯಲ್ಲಿ ಸುಮಾರು 50 ಎಕರೆ ಸರ್ಕಾರಿ ಜಾಗ ಇತ್ತು. ಅದನ್ನು ಆ ಭಾಗದ ಮುಖಂಡರ ಜೊತೆಯಲ್ಲೂ ಕೂಡ ಮಾತಾಡಿ ಅವರನ್ನು ಕೂಡ ಮನವೊಲಿಸಿ ಈ ಥರ ಎಲ್ಲ ಸ್ವಾಮೀಜಿಗಳು ಒಂದು ಕಡೆ ಬರ್ತಾರೆ, ನಮ್ಮ ಕ್ಷೇತ್ರಕ್ಕೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಸೊ ನಾವು ಒಪ್ಪಿಗೆ ಕೊಟ್ಟು ಪತ್ರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳು ಕೂಡ ಅದನ್ನೆಲ್ಲ ಸರ್ವೆ ಮಾಡಿಸಿ ಕ್ಯಾಬಿನೆಟಲ್ಲಿಟ್ಟು ಅವ್ರಿಗೆ ಅಷ್ಟು ಜನಗಳು ಕೂಡ 5 ಎಕರೆಯಿಂದ 1 ಎಕರೆವರೆಗೂ ಜಾಗವನ್ನು ಮಂಜೂರು ಮಾಡಿದರು. ಸೊ ಅದನ್ನು ಸರ್ಕಾರ ನಾಳೆ ಹಸ್ತಾಂತರವನ್ನು ಕೂಡ ಮಾಡ್ತಾಯಿದೆ, ದುಡ್ಡನ್ನು ಕಟ್ಟಾಗಿದೆ ಅವರೆಲ್ಲ ಕೂಡ. ಸೊ ಅದಕ್ಕೆ ಅವರು ನನಗೆ ಆಶೀರ್ವಾದಕ್ಕೆ ಮಾಡೋಕ್ಕೆ ಬಂದಿದ್ದರು. ಯಾಕಂದರೆ ಯಾರೂ ಕೂಡ ನಮಗೆ ಜಾಗವನ್ನು ಕೊಟ್ಟಿರಲಿಲ್ಲ ಬೆಂಗಳೂರಲ್ಲಿ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ತಾವು ಕೊಟ್ಟಿದ್ದೀರಿ, ಸೊ ನಿಮಗೂ ಒಳ್ಳೆಯದಾಗಲಿ, ಕ್ಷೇತ್ರದ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡೋಕ್ಕೆ ಬಂದಿದ್ದರು. ಸೊ ಮನೆಯಲ್ಲೇ ಉಪಹಾರವನ್ನು ಕೂಡ ಸ್ವೀಕಾರ ಮಾಡಿ ಸುಮಾರು 2 ಗಂಟೆಗಳ ಕಾಲ ಇದ್ದು ಎಲ್ಲ ಸಮುದಾಯದ ಪ್ರಮುಖರು ಕೂಡ ಬಂದಿದ್ದರು. ಎಲ್ಲರ ಜೊತೆಯಲ್ಲಿ ಫೋಟೋ ತಗೊಂಡು ಸೊ ನಿಮಗೆ ಶಾಸಕರಿಗೆ ನೀವು ಯಾವತ್ತೂ ಕೂಡ ಶ್ರೀರಕ್ಷೆ ಆಗಿರಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ದಲಿತ ಮಠಾಧೀಶರ ಒಕ್ಕೂಟದ ಮಠಾಧೀಶರ ಒಂದು ಅಪೇಕ್ಷೆ, ಬೆಂಗಳೂರಿನಲ್ಲಿ ನಮಗೆ ಒಂದು ಅಸ್ತಿತ್ವ ಬೇಕಾಗಿತ್ತು. ನಾವು ಬೆಂಗಳೂರಿಗೆ ಬರ್ತಿದ್ವಿ, ಎಲ್ಲ ಒಂದು ಕಡೆ ವಾಸ್ತವ್ಯನ ಹೂಡ್ತಾ ಇದ್ವಿ ಮತ್ತು ಹಾಗೆಯೇ ನಮ್ಮ ಮಠಗಳಿಗೆ ತೆರಳ್ತಾ ಇದ್ವಿ. ಆದರೆ ಅಧಿಕೃತವಾಗಿ ನಮ್ಮೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಸಮುದಾಯಗಳಿಗೆ ಮಠ ಮತ್ತು ಒಂದು ವಾಸ್ತವ್ಯ ಕೇಂದ್ರ ಸ್ಥಾನದಲ್ಲಿ ಅಗತ್ಯವಾಗಿ ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ನಿರಂಜನಪುರಿ ಸ್ವಾಮೀಜಿಯವರು ಚಿಂತನೆ ಮಾಡಿ ಬೆಂಗಳೂರಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಕೂಡ ಒಂದು ಮಠದ ಅವಶ್ಯಕತೆ ಇದೆ, ಆ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನು ಮಾಡಿದರು. ಮುಖ್ಯಮಂತ್ರಿಗಳು ಹಲವಾರು ಕಡೆ ನಮ್ಮ ಸಮುದಾಯದ ಮಠಗಳಿಗೆ ನಿವೇಶನವನ್ನು ಕೊಡಬೇಕಂತೇಳಿ ಚಿಂತನೆ ಮಾಡಿ ಪರಿಶೀಲನೆಗೆ ಒಳಪಡಿಸಿದರು. ಈ ಸಂದರ್ಭದಲ್ಲಿ ಮೊದಲು ಮುನ್ನುಡಿಯಾಡಿದಂಥವರು ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ ಎಲ್ಲ ಮಠಾಧೀಶರು ನಮ್ಮ ಕ್ಷೇತ್ರಕ್ಕೆ ಬಂದರೆ ಅದು ನಮ್ಮ ಒಂದು ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿ, ಏನು ಬಸವ ಕಲ್ಯಾಣದಲ್ಲಿ ಹಲವಾರು ಮಠಗಳು ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ್ದಾವೆ. ಮಧ್ಯ ಕರ್ನಾಟಕದಲ್ಲಿ ಎಲ್ಲ ಸಮುದಾಯದ ಮಠಮಾನ್ಯಗಳು ಕೂಡ ಚಿತ್ರದುರ್ಗ, ದಾವಣಗೆರೆಯಲ್ಲಿ ಇದ್ದಾವೆ. ಅದು ಬಿಟ್ಟರೆ ಯಲಹಂಕ ಕ್ಷೇತ್ರದಲ್ಲಿ ಮಾತ್ರ ಈಗ ಎಲ್ಲ ಸಮುದಾಯದ ಮಠಮಾನ್ಯಗಳು ಅದಕ್ಕೆ ಹೆಚ್ಚಿನ ಪ್ರೇರಣೆ ಮತ್ತು ಅಭಿಲಾಷೆ ಮತ್ತು ಆಸಕ್ತಿ ಮತ್ತು ಪ್ರೋತ್ಸಾಹ ನಮ್ಮ ವಿಶ್ವನಾಥ್ ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಮ್ಮೆಲ್ಲ ಶೋಷಿತ ಸಮುದಾಯದ ಮಠಗಳಿಗೆ
ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಮಠಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಹೋದ್ಯೋಗಿ ಸಂಪುಟದ ಸಚಿವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳ್ತೀವಿ, ಅಷ್ಟೇ ಬೃಹತ್ ಪ್ರಮಾಣದ ಅಭಿನಂದನೆಯನ್ನು ನಮ್ಮ ವಿಶ್ವನಾಥ್ ಅವರಿಗೆ ಎಲ್ಲ ಮಠಾಧೀಶರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ವಿ. ಮೊದಲನೇ ಬಾರಿ ನಾವಿನ್ನೂ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಲ್ಲ, ಅದಕ್ಕಿಂತ ಮುಂಚೆನೇ ಆ ವಿಶ್ವನಾಥ್ ಅವ್ರ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅವರ ಒಂದು ಗೌರವವನ್ನು ಸ್ವೀಕರಿಸಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪರಮ ಪೂಜ್ಯರು ಒಂದು ತುಂಬ ಹೃದಯದ ಮನಪೂರ್ವಕವಾಗಿ ಅವರಿಗೆ ಶುಭಾಶೀರ್ವಾದವನ್ನು ಕೋರಿ ಅವರ ಸಹಕಾರವನ್ನು ಮತ್ತು ಅವರೆಲ್ಲ ಒಂದು ಅಭಿಮಾನಿ ಬಳಗದವರ ಒಂದು ಪ್ರೋತ್ಸಾಹದಿಂದ ಈ ಭಾಗದಲ್ಲಿ ನಾವು ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಅನ್ನುವಂಥ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಿಂದುಳಿದ ದಲಿತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಅರ್ಥಾತ್ 22 ಮಠಮಾನ್ಯಗಳು ಕೆಲವು ಸಂಘ ಸಂಸ್ಥೆಗಳಿಗೆ ಆಶ್ರಯವನ್ನು ಅರ್ಥಾತ್ ಇಲ್ಲಿ ಭೂದಾನವನ್ನು ನೀಡಿರುವಂತಹ ಕಾರ್ಯ ಆಗಿದೆ. ಇದಕ್ಕೆ ಪ್ರೇರಣಾ ಶಕ್ತಿಯಾಗಿ ಕಾರಣೀಭೂತರಾಗಿ ಗಟ್ಟಿಯಾಗಿ ನಿಂತಂಥವರು ಈ ಕ್ಷೇತ್ರದ ಯಲಹಂಕ ಕ್ಷೇತ್ರದ ಶಾಸಕರಾಗಿರುವಂತಹ ವಿಶ್ವನಾಥ್ರವರು. ಸ್ವತಃ ವಿಶ್ವನಾಥ್ರವರು ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಲಿಟಿಗೇಷನ್ ಇಲ್ಲ, ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ, ಮತ್ತು ಆ ಭಾಗದ ಜನಗಳನ್ನು ಕರೆದು ನೋಡಪ್ಪ ಮಠಗಳು ಜಾಗ ಹುಡುಕ್ತಾ ಇದ್ದಾರೆ, ಅವ್ರಿಗೆ ನೀವೆಲ್ಲ ಒಪ್ಪಿಕೊಳ್ಳೋದಾದರೆ ನಾವು ಮುಂದುವರಿಯೋಣ, ಮತ್ತು ಅವರು ಮುಂದುವರೆದಾಗ ತೊಂದರೆ ಕೊಡೋದಾದರೆ ಬೇಡ ಅಂತೇಳಿ ಪೂರ್ವಪರ ಎಲ್ಲ ಆಲೋಚನೆಗಳನ್ನು ಮಾಡಿ ಜನಗಳನ್ನು ವಿಶ್ವಾಸವನ್ನು ಗೆಲ್ಲಿಸಿಕೊಂಡು ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ ಆ ಭಾಗದಲ್ಲಿ ಎಲ್ಲ ಮಠಗಳಿಗೆ ಇವತ್ತು ಜಮೀನನ್ನು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿರುವಂಥದ್ದು ವಿಶ್ವನಾಥ್ ಅವರ ಕಡೆಯಿಂದ ಆಗಿದೆ. ಕಾರಣೀಭೂತರಾಗಿರುವಂತಹ ವಿಶ್ವನಾಥ್ರವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಒಕ್ಕೂಟದ ಎಲ್ಲ ಪರಮ ಪೂಜ್ಯರು ಇಲ್ಲಿ ಭಾಗವಹಿಸಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೇವೆ. ಭವಿಷ್ಯದಲ್ಲಿ ಅವರೆಲ್ಲ ರೀತಿಯ ರಾಜಕೀಯದ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾವು ಆಶಾವಾದವನ್ನು